ಅಂತ ಕಳಿಸಿಕೊಟ್ಟದ್ದು. ಹೋದಂತಹ ಮಗ ಅಲ್ಲೇ ಸತ್ತಿದ್ದಾನೆ ಎನ್ನುವಂತಹ ವರ್ತಮಾನವನ್ನ ಕೇಳಿದೆ. ಮಗನನ್ನ ಕಳೆದುಕೊಂಡವ, ಗಂಡನನ್ನು ಕಳೆದುಕೊಂಡವಳು, ಇನ್ನು ನನಗೆ ಯಾರಿದ್ದಾರೆ? ಯಾಕೆ ಬದುಕಲಿ? ಯಾರಿಗಾಗಿ ಬದುಕಲಿ? ಈ ಕಾಲದಲ್ಲಿ ಕಣ್ಣೀರನ್ನು ಸುರಿಸುತ್ತ ನಲನೋಟಗಳಾಗಿದ್ದೀಯ. ನಿನ್ನ ಮನದಿಂಗಿತ ರೀತಿ ಓಡೋಡಿ ಬಂದವ. ಜಾತಶ್ಯ ಮರಣಂ ಧ್ರುವಂ, ಹುಟ್ಟಿದವ ಒಂದಲ್ಲ ಒಂದು ದಿನ ಕಾಲನಾಲಯವನ್ನ ಸೇರಲೇಬೇಕು. ಸಾಸಿವೆ ಇಲ್ಲದಂತಹ ಮನೆ, ಸಾವಿಲ್ಲದಂತಹ ಊರು ಈ ಪ್ರಪಂಚದಲ್ಲಿ ಸಿಗುವುದು ವಿರಳ. ನಮ್ಮ ಮನೆಗಿನ್ನು ಸಾವನ್ನ ತಂದುತ್ತಿದ್ರೆ ಆ ದೈವಗಳು ದೈವ ಮಂತ್ರಾಧೀನ. ಆ ಮಂತ್ರ ನಿನ್ನಾಧೀನ, ದೈವ ಮಂತ್ರಾಧೀನ. ಆ ಮಂತ್ರ ನಿನ್ನಾಧೀನ. ನಿಮಗೆ ತಕ್ಕ ಪಾಠವನ್ನ ಕಲಿಸದೆ ಹೋದ್ರೆ ಗಿರಿಜಕ್ಕ ನಾನಲ್ಲ. ಯಾಗ, ನೀಚ ಯಾಗ, ಸೃಷ್ಟಿ.
ಸತ್ತಿರುವಂತಹವರು ಈಗ ಬ್ರಹ್ಮರಕ್ಕಸರಾಗಿ ಬಂದಿದ್ದಾರೆ. ಹೀಗೆ ಬರುವುದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನನ್ನ ಅಮ್ಮ ಗಿರಿಜಮ್ಮ ಕಾರಣ. ತಡ ಮಾಡುವುದಲ್ಲ, ಅಮ್ಮನ ನಮ್ಮ ತರಿಸ್ತೇನೆ. ನೀನ್ ನಿಂತ್ಕೊಂಡಾಯ್ತಾನ? ನಾನು ನಿಂತಿದ್ದು ಇವಾಗಲ, ಆವಾಗಲೂ ನಿಂತಿದ್ದೇನೆ. ಆ ಸುಟ್ಟು ಹೊಗೆ ಒಳಗೆ ಅಂತ ಗೊತ್ತಾಗ್ತದೆ ನಮ್ಮ. ನಾನು ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ, ಮತ್ತೆ ಅಂತ ನಾಯಿ ಕೂಡ ಕಾಯಿ ಕಟ್ಟ ಬಂದ್ರೆ ಅಂತ ಮಗನೇ. ಹೌದಂತೆ. ಹೌದಾ? ಅವರೇ ತಂದು ಕೊಟ್ಟದೇನ ಮಗನೇ? ಸತ್ತಂತಹ ನಿನ್ನನ್ನು ಬ್ರಹ್ಮ ರಕ್ಕಸನಾಗಿ ಸೃಷ್ಟಿ ಮಾಡಿದ್ದೇನೆ ಮಗ. ಏನಾಯಿತಮ್ಮ? ಯಾರು ನಾಯಿ ತಮ್ಮ? ಯಾರ ನಾಯಿ ತಮ್ಮ? ಅದಲ್ಲ, ಏನಾಯ್ತು ಅಮ್ಮ? ಸೇರಿಸಿ ಹೇಳುವಾಗ ಹೀಗಾಯ್ತಮ್ಮ. ಸೇರಿಸು ಬೇಡ, ಹೇಳಿ. ಹೇಳ್ಬೇಕಾ? ಮಗನೇ, ನಿನ್ನನ್ನ ಸೃಷ್ಟಿ ಮಾಡೋದಕ್ಕೂ ಕಾರಣ ಉಂಟು ಮಗ. ಯಾಕಮ್ಮ? ನಿನ್ನನ್ನ ಕೊಂದವರು ಯಾರು? ಆ ಜೋಡಿ ದೈವಗಳು. ಆ ಜೋಡಿ ದೈವಗಳನ್ನು ಬಿಡಬಾರದು. ಆ ದೈವಗಳಿಗೆ ದೈವಸ್ಥಾನವನ್ನು ಕಟ್ಟುವವರನ್ನ ಬಿಡಬಾರದು. ಪೂಜೆ ಮಾಡುವವರನ್ನು ಬಿಡಬಾರದು. ಯಾರೊಬ್ಬರು ಉಳಿಬಾರದು. ಹಾಗೂ ಕೊಡು ಕಾಟ ಹಾರಾಟ. ಎಲ್ಲಿಗೆ? ಇವರಿಗೆಲ್ಲ ಕಾಟ ಕೊಡುವುದಕ್ಕೆ. ಎಷ್ಟು ಜನ ಸೇರಿದ್ದಾರೆ, ಸ್ವಲ್ಪವರಿಂದ ಭಯ ಇಲ್ಲ ಅವರಿಗೆ. ಯಾರೇ ಇವರಿಗೆಲ್ಲ? ಇವರಿಗೆಲ್ಲ ಅಲ್ಲ ಮರೆಯ, ನೀನೇ ಹೇಳ್ತೇವಮ್ಮ. ಇವರೆಲ್ಲ ನನ್ನವರು ಮಗ. ಇವರೆಲ್ಲ ನಿಮ್ಮವರೇ? ನಮ್ಮವರು. ಹಾಗಾದ್ರೆ ಇವರನ್ನು ಹಾಗೆ ಬಿಡುವುದಾ? ಹಾಗೆ ಬಿಡಬಾರ್ದು. ಇವರಿಗೂ ಕಾಟ ಕೊಡಬೇಕು. ಕೊಡ್ಬೇಕು. ಯಾವಾಗ? ಇವರು ಎಲ್ಲಾರು ಎದ್ದಿಲ್ಲಿ ಮನೆಗೆ ಹೋಯ್ಟ್ರ ಹೊರಟ್ರೆ ಅಲ್ಲೇ ಕಾಲಿಕಯ್ಯ ಹೇಳೋದು. ಅಲ್ಲಿ ಕುರಿಸಿ. ಬೇಡ ಬೇಡ, ಆಸನ ಖಾಲಿ ಉಂಟು. ಬೇಡ, ಇನ್ನು ಮಣ್ಣಾಗೆ ಕೂರಿಸಿ. ಯಾಕಮ್ಮ ಹಾಗೆ? ನಾಳೆ ಬಟ್ಟೆ ತೊಳೆಯೋಗ ನೋಡ್ತಾನೆ. ಹಿಂಗ್ ಮಾತಾಡ ಯಾಕಪ್ಪ ಎದ್ದು ಹೋದೆ ಎನ್ನುವುದಾಗಿ. ಹೌದು ಮಗ, ಯಾರೊಬ್ಬರನ್ನ ಬಿಡಬಾರ್ದು. ಅಮ್ಮ, ಆಮೇಲೆ ಇವ್ರು 3 ಜನ. ಅವ್ರು 3 ಜನ ಈಗ ಬಂದದ್ದಷ್ಟೇ, ಧರ್ಮಕ್ಕೆ ಸಂಬಳ ತಗೋತ್ರ ಅವರು. ಹಾಗಾದ್ರೆ ದೊಡ್ಡ ದೊಡ್ಡ ಮಂಡಿ ಮತ್ತೆ ಅವರೆಲ್ಲೇ ಇರ್ಲಿ. ಅವ್ರು ಬೇಡ, ಅವ್ರು ಸುದ್ದಿ ಬೇಡ. ಅವ್ರು ಚಾ ಕುಡಿತ ನಿನ್ನ ಕೂಗು ಜೀವ ಹತ್ತ ಮರೆ ಅನ್ನದ. ಇಷ್ಟೊತ್ತಿಗೆ ಸ್ವರ ಏರಿಸಿದ ಹಾಗೆ ಬಿಡುವುದಾ? ಸ್ವರ ಏರಿಸಿ ಬೇಡ ಅಲ್ಲ ಅಮ್ಮ. ಯಾಗವನ್ನ ಮಾಡುದ
ನನ್ನನ್ನ ಕರೆಸಿಕೊಂಡವರಿದ್ದೀರಿ. ಇಲ್ಲಿಂದ ಹೋಗುವಾಗ ಹಾಗೆ ಹೋಗುವುದಲ್ಲ, ಮತ್ತೆ ಇನ್ನು ಹೆಚ್ಚಿನದಾಗಿರುವಂತಹ ಶಕ್ತಿಯನ್ನ ನನ್ನ ಪಾಲಿಗೆ ಎರಿಬೇಕಮ್ಮ. ತಾವು ಎರಿಬೇಕು. ಯಾರ ನೀವು ನಾನೇ ಹೌದು. ನಂಗೆ ಯಾರು ಶಕ್ತಿ ಎರ್ದ್ರಕ್ಕೀಗ ಮತ್ ನಿಂಗೆ ನಾ ಯಾರು ಅಮ್ಮ ನಿಮ್ಮ ಹಾಗೆ ಹೋಗ್ತಾ ಉಂಟಲ್ಲಿ. ಹೋಗಿ ಹೋಗ್ತೆ ಹೀಗೆ ಹೋಗಿ ತಕೊಂಡ್ರೆ ಒಂದ್ ದಿವಸ ನಾನು ಹೋಗಿ ಹೋಗ್ತಾ ಅದಲ್ಲ, ಯಾಗದ ಹೋಗಿ. ಯಾಗಿದ ಹೋಗಿ ನಾನು ಈಗ ಹ್ಯಾಂಗ ಉಳಿಸ್ತೀನ ಬಾ ಅದ್ರಾಗೆ ಹಾಕಿ ಆದೀತಮ್ಮ.